महाराज की नमो नमो विघ्नराजा नमो नमो विघ्नराजा नमो नमो विघ्नराजा नमो नमो विघ्नराजा ओम नमो नमो विघ्नराजा नमो नमो विघ्नराजा ओम नमो नमो विघ्नराजा सुरमुनि वंदित देव वरभक्त जनाभन भाव शिव शंभु पुत्रने गावा शिवमुनि वंदित देव वरभक्त जनाभन भाव शिव शंभु पुत्रने गावा आदि पूजितम् अमर वंदितम् आदि पूजितम् अमर वंदितम् नमो नमो विघ्नराजा ओम नमो 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 विघ्नराजा ओम नमो नमो विघ्नराजा ओम नमो नमो कापाडो श्री सत्य शनिदेवने कापाडो श्री सत्य शनिदेवने पवन रूपा परम प्रताप पवन रूपा परम प्रताप निरुतवो नम्मनु कापाडो श्री सत्य शनिदेवने भजिपा भक्तर कायव करुणामया त्रिजगावन्दित देवदाया माया भजिपा भक्तर कायव करुणामया त्रिजगावन्दित देवदाया माया शिवन वर भक्त रविनंदना हर शिवन वर भक्त रविनंदना सुजनर पौरवन देनावना कापाडो श्री सत्य शनिदेवने पावन रूपा परम प्रताप पावन रूपा परम प्रताप निरुतवो नम्मनु कापाडो श्री सत्य शनिदेवने ಹನವೇರಿ ಚಲಿಸುವೆ ಲೋಕರಿ ಬಾತರನಿ ಸಲಹುವೆ ಕಾಕ
ವಾಹನವೇರಿ ನೀ ಚಲಿಸುವೆ ಲೋಕದಿ ಸಲುವೆ ಶೋಕವಾರಿಸುವ ಘನ ಮಹಿಮನೆ ಶೋಕವಾರಿಸುವ ಘನ ಮಹಿಮನೆ ತೊರೆ ಕರುಣದಲ್ಲಿ ನಿರುತ ಕಲಿ ಪುರುಷನೇ ಕಾಪಾಡು ಶ್ರೀ ಸತ್ಯ ಶನಿ ದೇವನೇ ಪವನ ರೂಪ ಪರಮ ಪ್ರತಾಪ ಪವನ ರೂಪ ಪರಮ ಪ್ರತಾಪ ನಿರುತವು ನಮ್ಮನು ಕಾಪಾಡುತ್ತೆ ಸತ್ಯ ಶನಿ ದೇವನೇ ಕಲಿ ಪುರುಷನೇ ಸ್ವಾಮಿ ರವಿಜಾತನೇ ರವಿಜಾತನೇ ಸ್ವಾಮಿ ಶನಿ ದೇವನೇ ಶನಿ ದೇವನೇ ಸ್ವಾಮಿ ಘನ ಮಹಿಮನೇ ಸ್ವಾಮಿ ಶನಿ ದೇವನೇ ಶ್ರೀ ಶ್ರೀ ಶನೇಶ್ವರ ಸ್ವಾಮಿ ಕಿ ಜೈ ಶ್ರೀ ಶ್ರೀ ಶನೇಶ್ವರ ಸ್ವಾಮಿ ಕಿ ಜೈ ಶ್ರೀ ಶ್ರೀ ಶನೇಶ್ವರ ಸ್ವಾಮಿಗೆ ಜೈ ಜೈ ಶ್ರೀ ಒಗ್ಗಟ್ಟಿರಲಿ 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 ಮಾತರಂ मातरम बोलो भारत माता की बोलो भारत माता की जय हनुमान की जय राजाधिराजा राजकुल तेज खटुहंग भूपाल सत्य धर्म निपुण रामलिंगेश महाराजरिगे जय पराग विजय पराग ಸಚಿವ ಮಂತ್ರಿಗಳೇ ಪೇಳು ಸಚಿವ ಪ್ರಜೆಗಳ ಪರಿಯ ಪೇಳು ಸಚಿವ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಲೀಲೆಯಿಂದಲೇ ಬೆಳೆದು ಬೆಳೆಗಳ ಮಂತ್ರಿ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಲೀಲೆಯಿಂದಲೇ ಬೆಳೆದು ಬೆಳೆಗಲ ಕಾಲರುದ್ದರು ಲೀಲೆಯಿಂದಲೇ ಮಂತ್ರಿ ಬಾಲರುದ್ದರು ಲೀಲೆಯಿಂದಲೇ ಕಾಲ ಕಳೆಯುತ್ತ ಬಾಳುತ್ತಿರುವರೆ ಪರಿಯ ಪೇಳು ಸಚಿವ ಪ್ರಜೆಗಳ ಪರಿಯ ಪೇಳು ಸಚಿವ ಮಂತ್ರಿಯ ಸತ್ಯವಂತರು ಸತ್ಯದಿಂದಲೇ ಕಾಲ ಕಳೆಯುತ್ತ ಬಾಳುತ್ತಿರುವರೆ ಸತ್ಯವಂತರು ಸತ್ಯದಿಂದಲೇ ಕಾಲ ಕಳೆಯುತ್ತ ಬಾಳುತ್ತಿರುವರೆ ಸಾಧು ಸಜ್ಜನರ್ಮೋದದಿಂದಲೇ ಅಂದ್ರೆ ಸಾಧು ಸಜ್ಜನರ್ಮೋದದಿಂದಲೇ ಮೇದಿನಿಯಳು ಬಾಳುತ್ತಿರುವರೆ ಪರಿಯ ಪೇಳು ಸಚಿವ ಪ್ರಜೆಗಳ ಪರಿಯ ಪೇಳು ಸಚಿವ ಮಂತ್ರಿಯೇ ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೆ ಅದನ್ನು ತಿಳಿಸುವರಾಗಿ ಅಪ್ಪಣೆ ಮಹಾಪ್ರಭು. ಲಾಲಿಪುದೈ ಗುಣಶೀಲನೆ ಪೇಳುವೆ ಲಾಲಿಪುದೈ ಗುಣಶೀಲನೆ ಪೇಳುವೆ ಲಾಲಿಪುದೈ ನಮ್ಮ ರಾಜ್ಯದಳು ಇರುತಿಹ ಪ್ರಜೆಗಳು ಮಹಾಪ್ರಭು ಮಂತ್ರಿ ನಮ್ಮ ರಾಜ್ಯದಳು ಇರುತಿಹ ಪ್ರಜೆಗಳು ಸಮ್ಮತದಿಂದಲೇ ಬಾಳು ಕಲಿಹರು
ಸಮ್ಮತದಿಂದಲೇ ಬಾಳು ಕಲಿಹರೋ ಲಾಲಿ ಪೂದೈ ಗುಣಶೀಲನೆ ಬೇಳುವೆ ಲಾಲಿ ಪೂದೈ ಮಹಾಪ್ರಭು ಮಂತ್ರಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತೆ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತೆ ಮಹಾಪ್ರಭು ಮಂತ್ರಿ ಪರಮ ಸಂಭ್ರಮದಿ ನಮಪುರದಿ ಪರಮ ಸಂಭ್ರಮದಿ ನಮಪುರದಿ ಲಾಲಿ ಪೂದೈ ಗುಣಶೀಲನೆ ಬೇಳುವೆ ಲಾಲಿ ಪೂದೈ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಬಿದ್ದ ಮಳೆಯಿಂದ ಕೂಡಿ ಬಂದ ಬೆಳೆಯಿಂದ ಪ್ರಜೆಗಳೆಲ್ಲರೂ ಸುಖದಿಂದವರು ಮತ್ತೇನಪ್ಪಣೆ ಬೇಷ್ ಬಹಳ ಸಂತೋಷವಾಯಿತು ನಿಮ್ಮ ಪೀಠದಲ್ಲಿ ನೀವು ಮಂಡಿಸಿ ಪಣೆ ಮಹಾಪ್ರಭು ಸೈನ್ಯಾಧ್ಯಕ್ಷನೇ ಬೇಳೈ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಬೇಳೈ ಸೈನ್ಯಾಧ್ಯಕ್ಷನ ಅಪ್ರಭು ಬೇಳೈ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಬೇಳೈ ಸುತ್ತಲಿರೋತಿಯ ಶಾಸ್ತ್ರೋ ಪರೋ ಸೈನ್ಯಾಧ್ಯಕ್ಷನ ಅಪ್ರಭು ಸುತ್ತಲಿರೋತಿಯ ಶಾಸ್ತ್ರೋ ಪರೋ ಅಪ್ಪ ಕಾಣಿಕೆಯ ತಂದೊಪ್ಪಿಸುತ್ತೇರ್ವರೇ ಬೇಳೈ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಬೇಳೈ ಸೈನ್ಯಾಧ್ಯಕ್ಷನೇ ಮಹಾಪ್ರಭು ನಮ್ಮ ಸೈನ್ಯವು ಯಾವ ರೀತಿಯಲ್ಲಿಟ್ಟಿರುವಿರಿ ಅದನ್ನು ತಿಳಿಸಿ ಭೂಪ ಅಲ್ಲಿ ಸನ್ನಯ ವಜವನ್ನಿಗ ಭೂಪ ಅಲ್ಲಿ ಸನ್ನಯ ಭೂಪ ಅಲ್ಲಿ ಸನ್ನಯ ಸೈನ್ಯಾಧ್ಯಕ್ಷನೇ ವಜವನ್ನಿಗ ಭೂಪ ಅಲ್ಲಿ ಸನ್ನಯ ಚಂಡ ಚಂಡರರಿಪ ಮಂಡ್ಯದ ಗಂಡಿದೆ ಚಂಡ ಚಂಡರರಿಪ ಮಂಡ್ಯದ ಗಂಡಿದೆ ಚಂಡ ಪ್ರಚಂಡ ದಂಡಾದಿ ಮೆರವುದು ಭೂಪ ಅಲ್ಲಿ ಸನ್ನಯ ವಜವನ್ನಿಗ ಭೂಪ ಅಲ್ಲಿ ಸನ್ನಯ ಬುದ್ಧಿ ಪರ್ವತನೆ ಎಂತ ಪದರು ಬಿಡ ಬುದ್ಧಿ ಪರ್ವತನೆ ಎಂತ ಪದರು ಬಿಡ ಕಥೆಯಿದ್ದರೆ ನಾನು ಕತ್ತರಿಸಿ ಬಿಡುವೆನು ಕಥೆಯಿದ್ದರೆ ನಾನು ಕತ್ತರಿಸಿ ಬಿಡುವೆನು ಭೂಪ ಅಲ್ಲಿ ಸಣ್ಣಯ್ಯ ವಚವನಿಗ ಭೂಪ ಅಲ್ಲಿ ಸಣ್ಣಯ್ಯ ಅಪ್ರಭು ನಮ್ಮ ಸೈನ್ಯವಾದರು ಪ್ರಚಂಡ ಮಾರದಂತೆ ಆರ್ಭಡಿಸುತ್ತಿರುವುದು ಮತ್ತೇನಪ್ಪಣೆ ಬೇಷ್ ಬಹಳ ಸಂತೋಷವಾಯಿತು ನಿಮ್ಮ ಪೀಠದಲ್ಲಿ ನೀವು ಮಂಡಿಸಿ ಮಂತ್ರಿ ಸೈನ್ಯಾಧ್ಯಕ್ಷರೇ ಮಹಾಪ್ರಭು ಎಂದು ಮೂಡಿದನು ಆನಂದ ಜಲದಿಯೋ ಎಂದು ಮೂಡಿದನು ಸೈನ್ಯಾಧ್ಯಕ್ಷರೇ ಮಂತ್ರಿ ಎಂದು ಮೂಡಿದನು ಆನಂದ ಜಲದಿಯೋ ಎಂದು ಮೂಡಿದನು ತೀರನಾಗಿ ದಾರುಣಿಯ ಸಾರ ಕಾರ್ಯದಲ್ಲಿ ನಾನು ಮಂತ್ರಿ ಸೈನ್ಯಾಧ್ಯಕ್ಷರೇ ತೀರನಾಗಿ ದಾರುಣಿಯ ಸಾರ ಕಾರ್ಯದಲ್ಲಿ ನಾನು ಶೂರನೆನಿಸಿ ರಾಜಿಸುವೆನು ಶೂರನೆನಿಸಿ ರಾಜಿಸುವೆನು ಮೂರಿ ಭೋಗ ಭಾಗ್ಯವೆಲ್ಲ ಎಂದು ಮೂಡಿದನು ಆನಂದದ ನಡಿಯೋ ಎಂದು ಮೂಡಿದನು
ಮಂತ್ರಿ ಸೇನಾಧ್ಯಕ್ಷರೇ, ಮಹಾಪ್ರಭು. ಮಂತ್ರಿಗಳೇ, ನಿಮ್ಮಂತಹ ಮಹಾಶೂರನಾದ ಮಂತ್ರಿಯು ನಿನ್ನಂತಹ ಮಹಾಶೂರನಾದ ಸೈನ್ಯಾಧ್ಯಕ್ಷನು ನಮ್ಮ ರಾಜ್ಯದಲ್ಲಿರುವಾಗೆ ನಮಗೂ ನಮ್ಮ ರಾಜ್ಯಕ್ಕೂ ಯಾವ ಕುಂದು ಕೊರತೆ ಎಂದರೇನು? ನಿಮ್ಮ ಪೀಠದಲ್ಲಿ ನೀವು ಮಂಡಿಸಿ. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು. ನೀವಿನ್ನು ಸೈನ್ಯವನ್ನು ಸಲಹಲು ಹೊರಡಿ. ಮಂತ್ರಿಗಳೇ, ನಾನಿನ್ನು ಅಂತಃಪುರಕ್ಕೆ ತೆರಳುವೆನು, ನೀವು ರಾಜ ಕಾರ್ಯದಲ್ಲಿ ಮಗ್ನರಾಗಿ. ಅಪ್ಪಣೆ ಮಹಾಪ್ರಭು. ಭಯವಿಲ್ಲ ಶಿವನಾಮಕ ಚಾಟಿ ಬೇರಿಲ್ಲ, ಶಿವನಾಮಕ ಚಾಟಿ ಬೇರಿಲ್ಲ. ಓ ಮಾದೇವ. ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ ಚಾಟಿ ಬೇರಿಲ್ಲ, ಶಿವನಾಮಕ ಚಾಟಿ ಬೇರಿಲ್ಲ. ಶಿವ ಭಕ್ತರಿಗೆ ನರಕ ಇಲ್ಲ. ಶಿವ ಭಕ್ತರಿಗೆ ನರಕ ಇಲ್ಲ, ಜನ್ಮ ಜನ್ಮಗಳ ಕಾಟವಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ ಚಾಟಿ ಬೇರಿಲ್ಲ, ಶಿವನಾಮಕ ಚಾಟಿ ಬೇರಿಲ್ಲ. ನಮೋ ಮಾದೇವ. ಅನ್ನದಾನವ ತೊರೆಯದಿರೋ, ನಾನು ನನ್ನದು ಎನ್ನದಿರೋ. ಅನ್ನದಾನವ ತೊರೆಯದಿರೋ, ನಾನು ನನ್ನದು ಎನ್ನದಿರೋ. ಉನ್ನತಿ ಸಾಗಿದೆ ಹಗಲಿರುಳು. ಉನ್ನತಿ ಸಾಗಿದೆ ಹಗಲಿರುಳು. ದೀನನಾದನು ಮೊರೆಯುವೆನು. ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ ಚಾಟಿ ಬೇರಿಲ್ಲ, ಶಿವನಾಮಕ ಚಾಟಿ ಬೇರಿಲ್ಲ. ಓ ಮಾದೇವ. ಜಾಜಿಯ ಹೂಗಳಗೆ ಕಣ್ಣಕ್ಕೆ ತಿಮ್ಮಣ್ಣಕ್ಕೆ ಬೋರಣ್ಣ, ರೋಜಂದ ಹೂವು ಕೆಂಪಗೆ. ಜಾಜಿಯ ಹೂಗಳಗೆ ಕೇರಂಗಣ್ಣಕ್ಕೆ ತಿಮ್ಮಣ್ಣಕ್ಕೆ ಬೋರಣ್ಣ, ರೋಜಂದ ಹೂವು ಕೆಂಪಗೆ. ಜಾಜಿ ಎಂಬುದು ತೇಜಿ ಎಂಬುದು ಕುದುರೆ. ಜಾಜಿ ಎಂಬುದು ತೇಜಿ ಎಂಬುದು ಸೂಜಿನ ತೂಬಿನೊಳಗೆ ದಾರ ಕಾಣೋ ರಾಮಣ್ಣ. ಸೂಜಿನ ತೂಬಿನೊಳಗೆ ದಾರ ಕಾಣೋ ರಾಮಣ್ಣ. ಕೇಳಂಗಣ್ಣ ಕೆಮ್ಮಣ್ಣ ಕೆಮ್ಮೋರಣ್ಣ, ರೋಜಂದ ಹೂವು ಕೆಂಪಗೆ. ಅಟ್ಟ ಎಂಬುದು ಅಟ್ಟ ಎಂಬುದು ಅಟ್ಟ ಎಂಬುದು ಬಿದುರು, ಬೆಟ್ಟ ಎಂಬುದು ಕಲ್ಲು. ಅಟ್ಟ ಎಂಬುದು ಬಿದುರು, ಬೆಟ್ಟ ಎಂಬುದು ರೊಟ್ಟಿ ಸುಡೋದು ತೆಗಿತ್ತು ಕೂಡಿ ಕಾಣೋ ಗಂಗಣ್ಣ. ರೊಟ್ಟಿ ಸುಡೋದು ಕೂಡಿ ಗಿಟ್ಟು ಕಾಣೋ ರಾಮಣ್ಣ. ಜಾಜಿಯ ಹೂಗಳಗೆ ಕೆರಂಗಣ್ಣ ಕೆಮ್ಮಣ್ಣ ಕೆಮ್ಮೋರಣ್ಣ, ರೋಜಂದ ಹೂವು ಕೆಂಪಗೆ. ಹೇಳಿದ್ದೆ ಹೇಳಿದಿರಿ, ರೋಜಂದ ಹೂವು ಕೆಂಪಗೆ. ಪ್ರಜಾತಿನಿಗೆ ಮಂಗಳವಾಲಿ ಮೇಲೆ ಹೇಳು. ಸ್ವಾಮಿ, ತಾವ್ಯಾರು ಗೊತ್ತಾಗ್ಲಿಲ್ಲ, ಎಲ್ಲಿಂದ ಬಂದ್ರಿ ಅಂತಲೂ ಗೊತ್ತಾಗ್ಲಿಲ್ಲ, ಎಲ್ಲಿ ಹೋಗ್ತಿದ್ದೀರಿ ಅಂತಲೂ ಅವು ಗೊತ್ತಾಗ. ದೈವ ಋಷಿ
ಬದ್ರಿಕಾಶ್ರಮಕ್ಕೆ ಹೋಗಬೇಕಾದ್ರೆ ಈ ಮಾರ್ಗವಾಗಿ ಬರಬೇಕಾಯ್ತು. ಇಲ್ಲಿ ಅತಿಥಿಗಳ ಸತ್ಕಾರ ಮಾಡುವವರು ಯಾರು ಇದ್ದಾರೆ ಅವರನ್ನು ತೋರಿಸು, ನಿನಗೆ ಪುಣ್ಯ ಬರುವುದು. ನೀವ್ ಯಾರಂದ್ರಿ? ದೈವ ಋಷಿ. ನಾವು ಬೇವರ್ಸ್ಗಳೇ, ನಮಗೂ ಹಿಂದೆ ಮುಂದೆ ಯಾರು ಇಲ್ಲ. ದೇವ ಋಷಿಗಳು. ದೇವ ಋಷಿಗಳು. ಸ್ವಾಮಿ, ನಿಮ್ಗೆ ಉಂಬಳ ಪಂಬಳ ಬೇಕು ಅಂದ್ರೆ ನೋಡಿ, ಅಲ್ಲಿ ಕಾಣಿಸ್ತಿದ್ಯಲ್ಲ, ಅಲ್ಲಿಗೆ ಹೋದ್ರೆ ರಾಮಲಿಂಗೇಶ ಮಹಾರಾಜರ ಧರ್ಮಪತ್ನಿಯಾದ ಸುಶೀಲಾ ದೇವಿಯವರು ಇದ್ದಾರೆ. ನೀವು ಅಲ್ಲಿಗೆ ಹೋದ್ರೆ ಸಾಕು ಅನ್ನೋ ತಕ್ಕ ಕೊಡ್ತಾರೆ. ನೀವು ಮಂಗಳವಾರ ನಡಿ. ನನ್ನ ಕೈ ಹೋದಂಗೆ ನಿಮ್ಮ ಕಣ್ಣು ಹೋಗ್ಬಿಡ್ಲಿ ಸ್ವಾಮಿ. ಹಾಗೆ ಆಗಲ್ಲ. ಹೋಗಿ ಸ್ವಾಮಿ. ಭೋಗ ಭಾಗ್ಯದ ಬಲೆಯೊಳಗೆ ಬರಲಿ ಮಾಡದೆ ಎಲೆಯೊಳಗೆ. ಭೋಗ ಭಾಗ್ಯದ ಬಲೆಯೊಳಗೆ ಬರಲಿ ಮಾಡಿದೆ ಎಲೆಯೊಳಗೆ. ಕಾಯಕ ಮಾಡುತ್ತಲೆಂದೆಂದು ಕಾಯಕ ಮಾಡುತ್ತಲೆಂದೆಂದು ಆತ್ಮಾನಂದನ ಪಡೆಯುವುದು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿಯಿದೆ, ಶಿವನಾಮಕ್ಕೆ ಸಾಟಿಯಿದೆ ಇಲ್ಲ. ನಮೋ ಮಹಾದೇವ. ತ್ರಿಭುವನ ಜನನಿ ಜಗನ್ಮೋಹಿನಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾಂ. ಅಭಯ ಪ್ರದಾಯಿನಿ ಪಾವನಿ ಪಾಹಿ ಮಾಂ. ತ್ರಿಭುವನ ಜನನಿ ಜಗನ್ಮೋಹಿನಿ, ಕರುಣಾಕರಿ ಶಂಕರಿ ದೇವಿ, ಪಾರ್ವತಿ ಪರಮೇಶ್ವರಿ ದಯಾಪರಿ. ಕರುಣಾಕರಿ ಶಂಕರಿ ದೇವಿ, ಪಾರ್ವತಿ ಪರಮೇಶ್ವರಿ ದಯಾಪರಿ. ವಾರಿಜ ಸಂಜಾತೆ ವಾಂಛಿತ ಪರದಾತೆ, ವಾರಿಜ ಸಂಜಾತೆ ವಾಂಛಿತ ಫಲದಾತೆ, ಸ್ಮರಹರ ನಿಜ ರೂಪ ವಿರಜನೇತ್ರೆ. ವರಸತಿ ಕಲ್ಯಾಣಿ ಪರಶಿವೆ ಪಣಿವೇಣಿ, ವರಸತಿ ಕಲ್ಯಾಣಿ ಪರಶಿವೆ ಪಣಿವೇಣಿ, ಸ್ಮರಹರ ನಿಜ ರಾಣಿ ಪರಮ ಗುಣಮಯಿ. ವಾರಿಜ ಸಂಜಾತೆ ವಾಂಛಿತ ಫಲದಾತೆ, ವಾರಿಜ ಸಂಜಾತೆ ವಾಂಛಿತ ಫಲದಾತೆ, ನೀರಜನೇತ್ರೆ ವರ ಶುಭದಾತೆ. ವರ ಶುಭದಾತೆ ನೀರಜನೇತ್ರೆ.
ಅಭಯ ಪ್ರದಾನಿ ಪಾವನಿ ಪಾಹಿನಿ ತ್ರಿಭುವನ ಜನನಿ ಜಗನ್ಮೋಹಿನಿ 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 ಅಮ್ಮ ಜಗನ್ಮಾತೆ ದಯಾಸಾಗರಿ ನಮ್ಮೆಲ್ಲರನ್ನು ಸದಾಕಾಲ ಕಾಪಾಡು ತಾಯೇ ಕಾಪಾಡು. ಈ ಭಿಕ್ಷೆ ಅಂತ ಆಡ, ಆಡ, ಆಡ. ಕಾಲವೇ ಜಗದೊಳ್ಳು ತಪವಯ್ಯ ಯಾನವೇ ಕನಕರ ಜಪವಯ್ಯ ದಾನವೇ ಜಗದೊಳ್ಳು ತಪವಯ್ಯ ಯಾನವೇ ಕನಕರ ಜಪವಯ್ಯ ಅಪಕಾರವನಿ ಮಾಡಿದರೆ ಅಪಕಾರವನಿ ಮಾಡಿದರೆ ಕೈಲಾಗಬಹುದು ಸಿಗದಲ್ಲ. ಶಿವ ಶಿವ ಎಂದರೆ ಮಯವಿಲ್ಲ ಶಿವನಾಮಕ ಕಾಣಿ ಶಿವನಾಮಕ ಕಾಣಿ ಶಿವ ಭಕ್ತರಿಗೆ ನರಕ ಇಲ್ಲ. ಶಿವ ಭಕ್ತರಿಗೆ ನರಕ ಇಲ್ಲ ಜನ್ಮ ಜನ್ಮಗಳ ಕಾಟವಿಲ್ಲ. ಭಯವಿಲ್ಲ ಶಿವನಾಮಕ ಕಾಣಿ ಶಿವನಾಮಕ ಕಾಣಿ ನಮೋ ಮಹಾದೇವ ಭವತಿ ಭಿಕ್ಷಾಂದೇಹಿ. ಶಂಭೋ ಮಹಾದೇವ ಭವತಿ ಭಿಕ್ಷಾಂದೇಹಿ. ಪೂಜ್ಯರೇ ನಮಸ್ಕರಿಸುವೆನು. ಅಮ್ಮ ನಿನಗೆ ಮಂಗಳವಾಗಲಿ ಬೇಳೆ ಹೇಳು. ಪೂಜ್ಯರೇ ಇದು ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ಪೂಜ್ಯರೇ ಶಿವನಂತೆ ಕಂಗೊಳಿಸುವ ನಿಮ್ಮ ಆಗಮನದಿಂದ ನಾನು ಧನ್ಯಳಾದೆನು. ನನ್ನ ಈ ಮಂದಿರವು ಪಾವನವಾಯಿತು. ಅದಿರಲಿ ಬಂದ ಸಮಾಚಾರವೇನು ಪೂಜ್ಯರೇ? ಅಮ್ಮ ನಮ್ಮ ಬದುಕು ಅಶಮದಿಂದ ಬಂದಿರುವೆನು. ಮಧುವನಕ್ಕೆ ಹೋಗಬೇಕಾದ್ರೆ ನೀವು ಮಗವಾಗೇ ಬರಬೇಕಾಯಿತು. ನೀವು ಅತಿಥಿಗಳ ಸಂಸ್ಕಾರ ಮಾಡುವ ದೇವಭಕ್ತರ ವಿಷಯ ತಿಳಿದು ಇಲ್ಲಿಗೆ ಬಂದೇನಮ್ಮ. ಅಮ್ಮ ಸಾಧ್ವಿ ನನ್ನ ಹಸುವನ್ನು ನೀನೇ ಪರಿಹರಿಸಮ್ಮ. ಖಂಡಿತವಾಗಿ ಪೂಜ್ಯರೇ, ದಯಮಾಡಿ ಅಂತಃಪುರಕ್ಕೆ ದಯಮಾಡಿಸಿರಿ. ಅಮ್ಮ ಸ್ತ್ರೀಯರಿರುವ ಅಂತವರೆಗೆ ನಾನು ಬರುವುದಿಲ್ಲ. ಇಲ್ಲಿಗೆ ತಂದು ಭಿಕ್ಷೆಯನ್ನು ನೋಡಿ ಇಲ್ಲೇ ಬದಿಸಿ ಮುಂದೆ ಹೋಗುವೇನು. ಆಗಲಿ ಪೂಜ್ಯರೇ, ಸ್ವಲ್ಪ ತಡೆಯಿರಿ. ಸಾಧ್ವಿ ಅತಿಥಿಯರ ಸಂಸ್ಕಾರ ಇದರಲ್ಲಿ ದೇವ ಭಕ್ತಳು. ಪೂಜ್ಯರೇ ಇದೋ ಸ್ವೀಕರಿಸಿ. ಅಮ್ಮ ಹಾಗೆ ನಿನ್ನ ಮಕ್ಕಳನ್ನು ಕರೆಸು, ಅವರನ್ನು ನೋಡಿ ಹರಿಸಿದ ನಂತರ ಊಟ ಮಾಡುವೇನು. ಇದೇನಿದು? ಪೂಜ್ಯರು ನನ್ನ ಮಕ್ಕಳನ್ನು ಕೇಳುತ್ತಿದ್ದಾರೆ. ಆದರೆ ನಾನೇನು ಮಾಡಲಿ? ಮಕ್ಕಳನ್ನು ಎಲ್ಲಿಂದ ಕರೆದು ತೋರಿಸಲಿ? ನಾನು ಎಷ್ಟೇ ಆದರೂ ಮಕ್ಕಳನ್ನು ಪಡೆದ ಪುಣ್ಯವತಿಯಲ್ಲ. ಪೂಜ್ಯರೇ ದಯಮಾಡಿ ಕ್ಷಮಿಸಿ, ನಾನು ಮಕ್ಕಳನ್ನು ಪಡೆದ ಪುಣ್ಯವತಿಯಲ್ಲ. ಶಿವ ಶಿವ ಅಪಚಾರವಾಯಿತು. ಎಂಥ ಮೋಸವಾಯಿತು. ನಾನು ಅರಿಯದೆ ಇಲ್ಲಿಗೆ ಬಂದಿದ್ದು ತಪ್ಪಾಗಿತ್ತು. ಪೂಜ್ಯರೇ ಬೇಡವನಿಗೆ ನಿನ್ನೆಯ ಭಿಕ್ಷೆ ಬೇಡಬೇಡವನಿಗೆ ನಿನ್ನೆಯ ಭಿಕ್ಷೆ ಜನಮತಿ ಮೂಡಳೆ ನಡೆ ನಡೆ ದೂರ ಅರಿಯದೆ ಇಲ್ಲಿಗೆ ಬಂದೆ ಕಣ್ಣು ಮೋಸವಾಗಿತ್ತು ನಿಲ್ಲದೀಗಲೇ ಕೋಪುವೆನಾ ಪರಮ ಪಾರ್ಥಕ್ಕೆ ನಿನ್ನಂತ ಬಂಜೇಕೆ ನಾನು ಭಿಕ್ಷೆಯನ್ನು ಸ್ವೀಕರಿಸುವುದಿಲ್ಲ. ನಾನಿನ್ನ ಬರುವೆನು. ಪೂಜ್ಯರೇ ಅಮ್ಮ ಇದೆಂತಹ ಪರಿಸ್ಥಿತಿಯನ್ನು ತಂದೊಡ್ಡಿದೆ ತಾಯಿ. ಪೂಜ್ಯರೇ ಪ್ರಿಯೆ ಕಾಂತೆ ಇದೇ ಸ್ವಾಮಿ, ಈ ದಿನ ಇಷ್ಟು ಚಿಂತಾಕ್ರಾಂತಳಾಗಿ ದುಃಖಿಸ್ತಿರುವೆಲೆ ಅಲ್ಲ ಪ್ರಾಣೇಶ್ವರ, ಪ್ರಿಯೆ ಆ ವಿಚಾರವನ್ನು
ವಿಷಯವನ್ನು ನಾನೇನೆಂದು ಹೇಳಲಿ? ಈ ದಿನ ಓರ್ವ ಮುನಿಯು ಭಿಕ್ಷೆಗಾಗಿ ನನ್ನ ಮಂದಿರಕ್ಕೆ ಆಗಮಿಸಿದ್ದರು. ನಾನು ಭಿಕ್ಷೆಯನ್ನು ತಂದು ನೀಡಲು ಹೋದಾಗ ಅವರು, ಅಮ್ಮ, ನಿನ್ನ ಮಕ್ಕಳನ್ನು ಕರೆದುಕೊಂಡು ಬಾ ಎಂದು ಹೇಳಿದರು. ನಾನು ಅವರಿಗೆ, ಕ್ಷಮಿಸಿ ಪೂಜ್ಯರೇ, ನಾನು ಮಕ್ಕಳನ್ನು ಪಡೆದ ಪುಣ್ಯವತಿಯಲ್ಲ ಎಂದು ಹೇಳಿದೆ. ಈ ಬಂಜೆ ಕೈಯಿಂದ ಆಹಾರ ಸೇವಿಸುವುದಿಲ್ಲವೆಂದು ಕಾಪಿಸಿಕೊಂಡು ಹೊರಟೆ ಹೋದರು ಸ್ವಾಮಿ. ದುಃಖಿಸಬೇಡ ಹೊರಟೆ ಹೋದರು ಕಾಂತಾಳ. ಪ್ರಿಯೆ, ಸ್ವಾಮಿ. ಏನಿದು ಸಂತಾಪವೋ ಈ ಪರಿಕಾಂತಗೆ ಎನ್ನಳು ಬೇಡುವುದು. ಏನಿದು ಸಂತಾಪವೋ ಪ್ರಿಯೆ, ಏನಿದು ಸಂತಾಪವೋ ಈ ಪರಿಕಾಂತಗೆ ಎನ್ನಳು ಬೇಡುವುದು. ಏನಿದು ಸಂತಾಪವೋ ಪ್ರಾಣೇಶ್ವರ, ಮರುಗಲ್ಲದೇನು ಬರದಳು ನೀನು. ಪ್ರಿಯೆ, ಮರುಗಲ್ಲದೇನು ಬರದಳು ನೀನು. ಮರುಗಲ್ಲದೇನು ಬರದಳು ನೀನು. ಕರುಣೆಯಿಂದ ಹೊರೆಯುವುದು ಮುಂದು. ಏನಿದು ಸಂತಾಪವೋ ಈ ಪರಿಕಾಂತೆಗೆ ಎನ್ನಳು ಬೇಡುವುದು. ಏನಿದು ಸಂತಾಪವೋ. ಪ್ರಿಯೆ, ಸರಳರಿಲ್ಲ ಎಂದು ಜನರು ಅಂದುಕೊಂಡರೆ ನಮಗೆ ಬಂದ ಕೊರತೆ ಏನು? ನಮ್ಮಲ್ಲಿ ದಯೆ, ದಾಕ್ಷಿಣ್ಯ, ಸತ್ಯ, ಧರ್ಮಗಳೆಂಬ 4 ಜನ ಮಕ್ಕಳು ನಮ್ಮ ಕುಕ್ಷಿಯಲ್ಲಿ ಅಡಗಿರಲು ನೀನು ಬಂಜೆ ಎಂದರೇನು ಪ್ರಿಯೆ? ಅದಕ್ಕಾಗಿ ನೀನೇ ಏತಕ್ಕೆ ಚಿಂತಿಸಿದೆ? ಸ್ವಾಮಿ, ಮಕ್ಕಳಿಲ್ಲದವರಿಗೆ ಸ್ವರ್ಗ ಮೋಕ್ಷವಿಲ್ಲವೆಂದು ಹಿರಿಯರು ಹೇಳಿದ್ದಾರೆ. ನೀವು ಹೇಳುತ್ತಿರುವ ಮಾತೆಲ್ಲವೂ ಅಲೌಕಿಕವು. ಪ್ರಾಣೇಶ್ವರ, ಇಹಪರಕ್ಕೆ ಸಾಧಕರಾಗುವ ಮಕ್ಕಳು ನಮಗೆ ಬೇಕು ಸ್ವಾಮಿ. ಪ್ರಾಣೇಶ್ವರಿ, ನೀನು ಹೇಳುತ್ತಿರುವುದು ನಿಜ. ಸುತರಿಲ್ಲದ ಬಾಳು ರುಚಿ ಇಲ್ಲದ ಊಟಕ್ಕೆ ಸಮಾನ. ಹೇ ಜಗದೀಶ್ವರ, ನಿನಗೂ ಕರುಣೆ ಬಾರದೆ? ಸ್ವಾಮಿ, ಈಗೇನು ಮಾಡುವುದು ಪ್ರಾಣೇಶ್ವರ? ನನಗಂತೂ ಬಹಳ ಚಿಂತೆ ಆಗಿದೆ. ಏನು ಮಾಡುವುದು ಸ್ವಾಮಿ? ಮಹಾಪ್ರಭು ವಂದಿಸುವೆನು. ಶುಭವಾಗಲಿ ಮಂತ್ರಿಗಳೇ. ಮಹಾಪ್ರಭು ಏಕೆ ಚಿಂತಿಸುತ್ತಿರುವಿರಿ? ಸ್ವಾಮಿ, ಹೇಳಿ ಸ್ವಾಮಿ. ಮುನಿಗಳು ಕೋಪಿಸಿಕೊಂಡು ಹೊರಟು ಹೋಗಿರುವ ವಿಷಯವನ್ನು ಮಂತ್ರಿಗಳಿಗೆ ತಿಳಿಸಿ. ಮಂತ್ರಿಗಳೇ, ಈ ದಿನ ಓರ್ವ ಯತಿಯು ಭಿಕ್ಷೆಗಾಗಿ ಮಂದಿರಕ್ಕೆ ಆಗಮಿಸಿದ್ದರು. ಅವರು ನನ್ನ ಮಕ್ಕಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರು. ಆಗ ನಾನು ಅವರಿಗೆ ಮಕ್ಕಳಿಲ್ಲದ ಪುಣ್ಯವತಿ ಎಂದು ತಿಳಿಸಿದೆ. ಅವರು ನನ್ನ ಕೈಯಿಂದ ಭಿಕ್ಷೆಯನ್ನು ಸ್ವೀಕರಿಸದೆ ಹಾಗೆಯೇ ಹೊರಟು ಹೋದರು. ಏನು ಮಾಡುವುದು? ಮಂತ್ರಿಗಳೇ, ಮಹಾಪ್ರಭು, ಸುತರಿಲ್ಲದ ಬಾಳು ದಿನ ದಿನಕ್ಕೂ ನಮಗೆ ವ್ಯತೆಯಾಗಿ ಕಾಡುತ್ತಿರುವುದು. ಹೌದು ಮಂತ್ರಿ. ಅದಕ್ಕಾಗಿ ಯಾವ ದೈವದ ಮೊರೆ ಹೋಗುವುದು ದಾರಿ ಕಾಣದಾಗಿದೆ ಮಂತ್ರಿ. ಮಹಾಪ್ರಭು, ನಿಮ್ಮ ಕುಲದೈವವೆನಿಸಿ ಚಿದಂಬರ ಕ್ಷೇತ್ರದಲ್ಲಿ ನೆಲೆಸಿ ಭಕ್ತರನ್ನು ಕಾಪಾಡುವ ಶ್ರೀ ಶಿವನನ್ನು ಭಜಿಸಿದರೆ ಈ ಸಂತಾಪವು ಪರಿಹಾರವಾಗಬಹುದು. ಹೌದು ಸ್ವಾಮಿ, ಮಂತ್ರಿಗಳು ಹೇಳುತ್ತಿರುವುದು ಸರಿಯಾಗಿಯೇ ಇದೆ. ನಡೆಯಿರಿ ಸ್ವಾಮಿ, ಹೋಗೋಣ. ನಡೆ ಪ್ರಿಯೆ, ಚಿದಂಬರ ಕ್ಷೇತ್ರಕ್ಕೆ ಹೋಗಿ ಪರಶಿವನನ್ನು ಕಾಣೋಣ. ಹಾಗೆ ಮಂತ್ರಿಗಳೇ, ಸ್ವಾಮಿ. ಮಹಾಪ್ರಭು, ರಾಜ್ಯದ ವಿಚಾರವಾಗಿ ಜೋಪಾನವಾಗಿರಿ. ಮಹಾಪ್ರಭು, ತಮ್ಮ ಅಪ್ಪಣೆ ಅಂತಾಗಲಿ, ಹೋಗಿ ಬನ್ನಿ.